ಹಾಯ್ ಮೈ ಬ್ಯೂಟಿಫುಲ್ ಬಟರ್ಫ್ಲೈಸ್, ಎಲ್ಲರಿಗೂ ಹೋಪನೊಪೊನೊ ಕವಿತಾಲಯ ಕನ್ನಡ ಚಾನಲ್ಗೆ ತುಂಬಾ ಸುಸ್ವಾಗತ. 2025ಗೆ ಇನ್ನೊಂದು 3 ಡೇಸ್ ಬಾಕಿ ಇದೆ, 3 ದಿವಸ ಬಾಕಿ ಇದೆ. ಸೊ ಕನ್ನಡದಲ್ಲಿ ಪಾಸಿಟಿವ್ ಅಫರ್ಮೇಶನ್ಸ್ ನ ಹೇಳ್ಕೊಡ್ತೀನಿ. ದಯವಿಟ್ಟು ಒಂದು ಪೆನ್ನು ಪೇಪರ್ ತಗೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ಇದನ್ನ ನಿಮಗೆ ನೀವೇ ಇದನ್ನ ಸದಾ ಹೇಳ್ಕೊಂತಾ ಇರಿ. ಓಕೆ. ಪಾಯಿಂಟ್ ನಂಬರ್ ಒನ್, ನಾನು ಶಾಂತವಾಗಿದ್ದೇನೆ ಮತ್ತು ಸಂತೋಷವಾಗಿದ್ದೇನೆ. ಒಂದನೇದು. ಓಕೆ. ಎರಡನೇದು, ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಎರಡನೇದು. ಓಕೆ. ನಮ್ಮ ಮೇಲೆ ನಂಬಿಕೆ ಯಾವಾಗ್ಲೂ ಇರ್ಬೇಕಲ್ವಾ. ಸೊ ನಮಗ್ ನಾವೇ ಏನ್ ಹೇಳ್ಕೊಬೇಕು, ನಾನ್ ಕಾನ್ಫಿಡೆನ್ಸ್ ಆಗಿದ್ದೀನಿ, ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅನ್ನೋದನ್ನ ಹೇಳ್ಕೊಬೇಕು. ಓಕೆ. ಪ್ರತಿದಿನ ನನಗೆ ಒಳ್ಳೆಯದೇ ಆಗುತ್ತದೆ, ಪ್ರತಿದಿನ ನನಗೆ ಒಳ್ಳೆಯದೇ ಆಗುತ್ತದೆ ಅಂತ ನಿಮಗ್ ನೀವೇ ಹೇಳ್ಕೊಬೇಕು. ಇಲ್ಲ, ನನ್ನ ಜೀವನದಲ್ಲಿ ಪ್ರತಿದಿನ ಒಳ್ಳೆಯದೇ ನಡೆಯುತ್ತದೆ ಅಂತ ಹೇಳ್ಕೊಳ್ಳಿ. ನಾಲ್ಕನೇದು, ನಾನು ನನ್ನ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಂಡಿದ್ದೇನೆ. ನನ್ನ ಜೀವನದಲ್ಲಿ ನಾನು ಯಶಸ್ಸನ್ನು ಕಂಡುಕೊಂಡಿದ್ದೇನೆ. ನಾನು ಪ್ರತಿ ಸವಾಲನ್ನು ಎದುರಿಸಬಲ್ಲೆ. ಮತ್ತೊಂದು, ನನ್ನ ಜೀವನದಲ್ಲಿ ನಡೆಯುವ ಎಲ್ಲ ಒಳ್ಳೆಯ ಘಟನೆಗಳಿಗೆ ನಾನು ವಿಶ್ವಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಸೊ ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ಕೊಳ್ಳೋದು ಅಳ್ದಿರಾ, ವಿಶ್ವಕ್ಕೆ ಯಾವಾಗ್ಲೂ ನಾವು ಥ್ಯಾಂಕ್ಸ್ ಹೇಳ್ಕೊಂತಾ ಇರಬೇಕು. ಥ್ಯಾಂಕ್ಸ್, ಪ್ರತಿಯೊಂದಕ್ಕೂ ನಾವು ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ಎಷ್ಟು ಸಲ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತೀರಾ? ಪ್ರತಿಯೊಂದಕ್ಕೂ ಥ್ಯಾಂಕ್ಸ್. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಗಾಡ್. ನಮ್ಮನ್ನ ಯಾರಾದ್ರೂ ಬೈದ್ರು ಥ್ಯಾಂಕ್ ಯು ಹೇಳ್ಬೇಕು, ಯಾರಾದ್ರೂ ನಮ್ಮನ್ನ ಹೊಗಳಿದ್ರು ಥ್ಯಾಂಕ್ ಯು ಹೇಳ್ಬೇಕು, ಯಾರಾದ್ರೂ ನಮ್ಮ ಹಿಂದೆ ಮಾತಾಡ್ಕೊಳ್ಳೋರ್ಗುನು ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಅವರಿಂದ ದೂರ ಇರಬೇಕು. ಓಕೆ. ಥ್ಯಾಂಕ್ ಯು ಹೇಳ್ಬಿಡ್ಬೇಕು, ಸಾಕು ಅಂತ ಹೇಳ್ಬಿಟ್ಟು. ಓಕೆ. ಸೊ ಎಲ್ಲರೂ ಇದನ್ನ ಮರ್ತೋಗ್ಬೇಡಿ, ಪ್ರಾಕ್ಟೀಸ್ ಮಾಡಿ ಪಾಸಿಟಿವ್ ಅಫರ್ಮೇಶನ್ಸ್ ಕನ್ನಡದಲ್ಲಿ. ಓಕೆ. ಎಲ್ಲರೂ ಸಮ್ಟೈಮ್ಸ್ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿರೋದ್ರಿಂದ ನಾವು ಮರ್ತೋಗ್ತೀವಿ. ಸೊ ನಾವು ಹೇಳೋ ಒಂದು 3-4 ಸ್ಟೇಟ್ಮೆಂಟ್ಸೇ ಆದ್ರೂ ನೀವು ಅದನ್ನ ಬರ್ಕೊಂಡು ನೋಟ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಮುಂದಕ್ಕೆ ಯಾವತ್ತಾದ್ರೂ ಓದ್ಕೊಂಡು ಹೇಳ್ಕೊಳ್ಳೋದಕ್ಕೆ. ಸೊ ಪಾಸಿಟಿವ್ ಅಫರ್ಮೇಶನ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಬಾಯ್.